ನನ್ನ ಹೆಸರು ಡಾಕ್ಟರ್ ಮೀನಾಕ್ಷಿ ರವಿ. ವೃತ್ತಿಯಲ್ಲಿ ನಾನು ಸಂಗೀತಗಾರಳು ಹಾಗೂ ವೃತ್ತಿ ಸಲಹಾಗಾರರು, ಪ್ರೊಫೆಷನಲ್ ಕೌನ್ಸಿಲರ್ ಹಾಗೂ ಸಂಗೀತ ಚಿಕಿತ್ಸಾಕಾರರು. ನನ್ನದು ಮೀರಾಸ್ ಸಂಗೀತ ಚಿಕಿತ್ಸಾ ಕೇಂದ್ರ ಅಂತ ಬೆಂಗಳೂರಲ್ಲಿದೆ. ಪುರಂದರದಾಸರ ವಿಶ್ವಗುರುಕುಲ ಚಾನಲ್ ಅಂತಲೂ ಇದೆ. ಈ ದಿನ ನಾನು ಸಂಗೀತ ಮತ್ತು ನಾದಯೋಗದ ಬಗ್ಗೆ ಪಿರಮಿಡ್ ಸಂಗೀತ ಮತ್ತು ಧ್ಯಾನದ ಒಂದು ಫೆಸ್ಟಿವಲ್ನಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ನನಗೆ ತುಂಬ ಪುಣ್ಯ ಮಾಡಿದ್ದೆ ನಾನಿಲ್ಲಿ ಬಂದು ಮಾತಾಡೋದಕ್ಕೆ. ಸಂಗೀತ ನನ್ನ ಮಟ್ಟಿಗೆ ಸಂಗೀತ ಮತ್ತು ಸರ್ವಾಂಗೀಣ ಆರೋಗ್ಯದ ಮೇಲೆ ಸಂಗೀತ ಪರಿಣಾಮ ಬೀಳುತ್ತೆ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಆರೋಗ್ಯ. ಸಂಗೀತ ನೇರವಾದ ಊರುಗೋಲು ಆಧ್ಯಾತ್ಮಿಕ ಆರೋಗ್ಯಕ್ಕೆ. ಸಂಗೀತ ಮತ್ತು ಧ್ಯಾನ, ಸಂಗೀತನೇ ಧ್ಯಾನ. ಅದು ಒಂದು ಅರಿವಿನಿಟ್ಕೊಂಡು ನಾವು ಸಂಗೀತನ ಕೇಳ್ತಾ ಧ್ಯಾನ ಮಾಡಿದ್ರೆ ಖಂಡಿತ ಅದು ನಾದಯೋಗವಾಗಿ ಪರಿಣಾಮ ಆಗಿ ನಮ್ಮ ಇಡೀ ವ್ಯಕ್ತಿತ್ವದ ಮೇಲೆ ನಮಗೆ ಗೊತ್ತಿಲ್ಲದೇ ಇರೋ ಥರ ಆ ಒಳಗಡೆ ಒಂದು ಕ್ರಿಯೆಗಳು ತುಂಬ ಚೆನ್ನಾಗಿ ನಮ್ಮ ಸರ್ವಾಂಗೀಣ ಆರೋಗ್ಯ, ಒಂದು ಮಾನಸಿಕ ಸ್ಥಿತಿ, ಆಧ್ಯಾತ್ಮಿಕ ಸ್ಥಿತಿ, ಸಚ್ಚಿದಾನಂದ ಧ್ಯಾನ ಮಾಡೋ ಒಂದು ಪರ್ಪಸ್ಸೇ ಒಂದು ಆನಂದದ ಸ್ಥಿತಿಲಿರಬೇಕು ಅಂತ ಧ್ಯಾನ ಮಾಡ್ತೀವಿ. ಆ ಆನಂದ ಸಂಗೀತದ ಮುಖಾಂತರ, ನಾದಯೋಗದ ಮುಖಾಂತರ ಖಂಡಿತ ಅನುಭವ ಆಗುತ್ತೆ. ಅದರಲ್ಲೇ ನಾವು ಜಾಸ್ತಿ ಸಾಧನೆ ಮಾಡ್ತಾ ಹೋದಾಗ ನಮಗೆ ಜೀವನ್ಮುಕ್ತಿ ಲಭಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಗೀತ ಮತ್ತು ಧ್ಯಾನ ಇದು ಎರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಸಂಗೀತದ ಒಂದು ಸಾಧನೆ ಮಾಡ್ತಾ ಸಂಗೀತದಲ್ಲಿ ನಾನಾ ರೀತಿಯ ಒಂದು ಫಾರ್ಮ್ಸ್ ಇದೆ, ಅಂದರೆ ವಿಧಾನಗಳಿದೆ. ಓಂಕಾರ ಇರಬಹುದು, ಸರಿಗಮ ಪದನಿ ಸಪ್ತಸ್ವರಗಳಿರಬಹುದು, ಹಾಗೆ ರಾಗಗಳಿರಬಹುದು, ತಾಳ ಇರಬಹುದು, ಹಾಗೆ ಸಾಹಿತ್ಯ ಇರ್ಬೋದು. ಈ ಪ್ರತಿಯೊಂದು ಪರಿಕರವು ಧ್ಯಾನದಲ್ಲಿ ಬಹಳ ಪ್ರಮುಖವಾದ ಒಂದು ಪಾತ್ರ ವಹಿಸುತ್ತೆ. ಓಂಕಾರ ಒಂದು ಒಳ್ಳೆಯ ಒಂದು ಶ್ರುತಿ ಇಟ್ಕೊಂಡು ನಾವು ಓಂಕಾರ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತ ಚಕ್ರಗಳು, ನಮ್ಮ ಶರೀರದಲ್ಲಿರುವ 6 ಚಕ್ರಗಳು ಖಂಡಿತ ಅದು ಆ್ಯಕ್ಟಿವೇಟ್ ಆಗುತ್ತೆ. ಹಾಗೆ ಸಪ್ತಸ್ವರಗಳಿಂದ ನಾವು ಆ ಚಕ್ರಗಳನ್ನು, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ ಮತ್ತು ಸಹಸ್ರಾರ ಚಕ್ರ, ಈ ಎಲ್ಲ ಚಕ್ರಗಳನ್ನು ನಾವು ಆ್ಯಕ್ಟಿವೇಟ್ ಮಾಡಬಹುದು. ಹಾಗೂ ನಮ್ಮ ಒಂದು ಆಧ್ಯಾತ್ಮಿಕ ಆರೋಗ್ಯವನ್ನು ನಾವು ಬಹಳ ಚೆನ್ನಾಗಿ ನಾವು ಪಡ್ಕೋಬಹುದು. ಹಾಗೆ ಸಂಗೀತ ನಾವು ಹಾಡ್ತಾ ಇದ್ರೇ ಧ್ಯಾನ ಆಗುತ್ತೆ. ಅದು ಸಂಗೀತ ಹಾಡ್ತಾ ಧ್ಯಾನ ಮಾಡ್ತಾ ಒಂದು ಇನ್ನರ್ ಸೈಲೆನ್ಸ್, ಅಂದರೆ ಆಂತರಿಕ ಮೌನ ಹಾಗೂ ಸ್ಟಿಲ್ನೆಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಒಂದು ಸ್ಥಿರತೆ. ಆ ಸೈಲೆನ್ಸ್ ಆ್ಯಂಡ್ ಸ್ಥಿರತೆ ಎರಡೂ ನಾವು ಬಹಳ ಚೆನ್ನಾಗಿ ಅನುಭವಿಸಬಹುದು. ನಾದ, ಧ್ಯಾನ ಹಾಗೂ ಸಂಗೀತ, ಇದು ಈ ಸಂಗೀತದಿಂದ ನಾದಯೋಗ ಹಾಗೂ ಧ್ಯಾನ ಇದು ಎರಡು ಇಂಟಿಗ್ರಲ್ ಪಾರ್ಟ್, ಅಂದರೆ ಎರಡೂ ಒಂದಕ್ಕೊಂದಕ್ಕೆ ಚೆನ್ನಾಗಿ ಬೆಸೆದುಕೊಂಡಿರುವಂತಹ ಒಂದು ಪರಿಕರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನನ್ನ ಮಧು. ರೈಟ್ ನಾವು ನಾನು ಇವಾಗ ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿದ್ದೀನಿ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಕನಕ್ಪುರ್ ರೋಡ್. ಸೊ ಫ್ರೆಂಡ್ಸ್, ಇವತ್ತು ನಾನೊಂದು ಸಣ್ಣ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಧ್ಯಾನದಿಂದ ಎಲ್ಲ ಸಾಧ್ಯ ಇದೆ. ಬಿಕಾಸ್ ಧ್ಯಾನಕ್ಕೆ ಬಂದು ನಾವು ತುಂಬಾ ಕಲಿತಾನೇ ಇದ್ದೀವಿ, ಮಾಡ್ತಾನೇ ಇದ್ದೀವಿ, ಕಲಿಸ್ತಾನೇ ಇದ್ದೀವಿ. ಸೊ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಸೊ ಐ ಕ್ಯಾನ್ ಕನೆಕ್ಟ್ ಟು ಮೆಡಿಟೇಷನ್, ಮ್ಯೂಸಿಕ್, ಡ್ಯಾನ್ಸ್, ಇದೆಲ್ಲ ಒಂದು ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬೋದು. ಯಾವಾಗ ನಮಗೆ ಮನಸ್ಸು ಶಾಂತವಾಗಿರುತ್ತೋ ವಿ ವಿಲ್ ಗೆಟ್ ನ್ಯೂ ಐಡಿಯಾಸ್, ಹೊಸ ಐಡಿಯಾಸ್ ಬರುತ್ತೆ. ಏನಾದರೂ ಮಾಡೋಕ್ಕೆ ಲೈಕ್ ಉತ್ತೇಜನ ಸಿಕ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನನ್ನ ಲೈಫಲ್ಲೂ ಅಷ್ಟೇ. ನಾನು ಧ್ಯಾನಕ್ಕೆ ಬಂದು 9 years ಆಯಿತು. ಸೊ ಐ ಆಮ್ ಲರ್ನಿಂಗ್, ಇನ್ನೂ ನಾನು ಕಲಿತಾನೇ ಇದ್ದೀನಿ. ಧ್ಯಾನಕ್ಕೆ ನಾವು ಎಷ್ಟು ಇದಂದರೆ, ನಾವು ಈ ಸ್ಪಿರಿಚುವಲ್ ಲೈನ್ಗೆ ಬಂದಮೇಲೆ ನಾವು ಕಲಿತಾನೇ ಇರ್ತೀವಿ, ಹೋಗ್ತಾನೆ ಇರ್ತೀವಿ, ಮುಂದೆ ಹೋಗ್ತಾನೆ ಇರ್ತೀವಿ. ಸೊ ಧ್ಯಾನಕ್ಕೆ ಬಂದು 9 years ಆಯಿತು. ಧ್ಯಾನ ನಾನು ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿ 3 years ಆಯಿತು. ಸೊ ಕಾಸ್ಮಿಕ್ ಕನೆಕ್ಟ್ ಅಂತ ನಮ್ಮದು ಆನ್ಲೈನ್ ಸೆಷನ್ಸ್ ನಡೆಯುತ್ತೆ.
ಸೊ ಫ್ರೆಂಡ್ಸ್, ಕಾಸ್ಮಿಕ್ ಕನೆಕ್ಟ್ ಬಂದ ಮೇಲೆ ತುಂಬ ಲೇಡೀಸ್ಗೆ ನಾನು ಹೆಲ್ಪ್ ಮಾಡಿದ್ದೀನಿ. ಸೊ ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ಸೊ ಕಾಸ್ಮಿಕ್ ಕನೆಕ್ಟ್ 3 years ಆಯಿತು ಸ್ಟಾರ್ಟ್ ಆಗಿ. ಸೊ ಇವಾಗ ನಾನು ಡ್ಯಾನ್ಸ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಕಾಸ್ಮಿಕ್ ರಿದಮ್ಸ್ ಅಂತ. ಸೊ ಥ್ರೂ ಮೆಡಿಟೇಷನ್ನೇ ಇದು ನನಗೆ ಸಾಧ್ಯ ಆಯಿತು ಅಂತ ನಾನು ತುಂಬ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಧ್ಯಾನ ಆ್ಯಂಡ್ ಮ್ಯೂಸಿಕ್, ಡ್ಯಾನ್ಸ್, ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ಈಚ್ ಅದರ್ ಅಂತ ಹೇಳ್ಬೋದು. ಸೊ ಧ್ಯಾನದಿಂದಲೇ ನನಗೆ ಇದೆಲ್ಲ ಮಾಡಬೇಕಂತ ನನಗೆ ಐಡಿಯಾಸ್ ಬಂತು. ಸೊ ನನ್ನ ಕೊರಿಯೋಗ್ರಫಿ ಮಾಡುವಾಗ ನಾನು ಇಷ್ಟೊಂದು ಮಾಡ್ತಿದ್ದೀನ ಅಂತ ಹೇಳಿಬಿಟ್ಟು ನನಗೆ ವಿಚಿತ್ರ. ನಾನು ನಮ್ಮ ಸಿಸ್ಟರ್ ಇಬ್ಬರು ಸೇರಿ ನಾವು ಡ್ಯಾನ್ಸ್ ಕ್ಲಾಸಸ್ ಸೀನಿಯರ್ ಸಿಟಿಸನ್ಸ್ ಆಮೇಲೆ ಲೇಡೀಸ್ಗೆ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಈ ಥರ ವಿ ಆರ್ ಗ್ರೋಯಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, PMC ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ತುಂಬ ಎಕ್ಸ್ಪೀರಿಯನ್ಸಸ್ ನಿಮಗೆ PMC ಚಾನಲಲ್ಲಿ ಸಿಗುತ್ತೆ. ನೀವು ಆ ಎಕ್ಸ್ಪೀರಿಯನ್ಸಸ್ ಎಲ್ಲ ನೀವು ಕೇಳಿ, ನಿಮ್ಮ ಲೈಫಲ್ಲೂ ಏನಾದರೂ ನಿಮಗೆ ಚೇಂಜಸ್ ಕಂಡು ಬಂದರೆ ಡೆಫಿನೆಟ್ಲಿ ನೀವು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.